ಬಟ್ ನಮ್ಮ ಬಿಸ್ನೆಸ್ ಜೊತೆಗೆ ನನ್ನ ಅಂಕಲ್ ಒಂದು ಪ್ರೊಡಕ್ಷನ್ ನಡೀತಾ ಇತ್ತು, ಪ್ರೊಡಕ್ಷನ್ ಇದೆ ನಮ್ಮದು. ಸೊ ಆ ಪ್ರೊಡಕ್ಷನ್ನಲ್ಲಿ ಏನೇ ವರ್ಕ್ ಆದ್ರೂ ನಾನು ಹಿಂದೆ ಇರ್ತಾ ಇದ್ದೆ, ಬ್ಯಾಕ್ ಎಂಡ್ ಅಲ್ಲಿ ಇರ್ತಾ ಇದ್ದೆ. ಸೊ ನಾವು ಆಕ್ಚುಲಿ ರೆಸ್ಟೋರೆಂಟ್ ಪ್ಲಾನ್ ಮಾಡೋಕ್ಕೂ ಅದೇ ಕಾರಣ. ಸಿನಿಮಾ ಇಂಡಸ್ಟ್ರಿಲಿ ಕೋಟಿ ಅನ್ನೋದಕ್ಕೆ ಬೆಲೆ ಇರಲ್ಲ, ಅದು ಹೋಗಿದ್ ಮಾತ್ರ ವಾಪಸ್ ಬರಲ್ಲ, ಅದು ನಮ್ದಲ್ಲ ಹೋಗಿದ್ ಮಾತ್ರ. ಬಿಕಾಸ್ ಸಿನಿಮಾ ಅದು ಒಂಥರ ಗ್ಯಾಮ್ಲಿಂಗ್ ನನ್ನ ಪ್ರಕಾರ. ಅದಕ್ಕೆ ₹1 ₹2 ಸಾಕಾಗಲ್ಲ, ಕೋಟಿ ಕೋಟಿ ಅನ್ನೋದು ಹಾಕ್ತೀವಿ, ಯಾವ ನಂಬಿಕೆ ಮೇಲೆ ಹಾಕ್ತೀವಿ? ಇಟ್ಸ್ ಲೈಕ್ ಎ ಗ್ಯಾಮ್ಲಿಂಗ್. ಜನ ನಮ್ಮನ್ನು ಕೈ ಹಿಡಿದ್ರೆ, ಆ ಸಿನಿಮಾ ಹೋದ್ರೆ ಆ ಕೋಟಿ ಅನ್ನೋದು ದುಪ್ಪಟ್ಟಾಗತ್ತೆ. ಅದೇ ನೋಡಿಲ್ಲ ಅಂದರೆ ಅದೇ 3 hours ಮೂವಿನ 2.5 hours ಮೂವೀಸ್ನ 2 minutesಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ. ಸೊ ನಾವು ಅಲ್ಲಿ ಅಷ್ಟು ಕೋಟಿಗಳು ಹಾಕಿದ್ದು, ಅಷ್ಟು ಜನ ಎಫರ್ಟು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಸೊ ಆ ಕೋಟಿ ನಮ್ಮದೇ ಅಲ್ಲ. ಸೊ ಆ ಒಂದು ಥಾಟಿಂದನೇ ನಾನು ರೆಸ್ಟೋರೆಂಟು ಬಿಸ್ನೆಸ್ಸು ಯಾಕೆ ಇರಬೇಕು ಅಂತ ಯೋಚನೆ ಮಾಡಿದ್ದಂದ್ರೆ ಇದೇ ಕಾನ್ಸೆಪ್ಟಿಗೆ. ಸೊ ಕಾಲಾಯ ತಸ್ಮೈ ನಮಃ ಅಂತ ಪ್ರೊಡಕ್ಷನ್ ಮಾಡಿದ್ದು ಯೋಗಿ, ಮತ್ತೆ ಆ ಹುಡುಗಿ ಮಧು ಅಂತ, ಚಂದ್ರು ಅನ್ನೋರು ಡೈರೆಕ್ಟರ್ ಅದಕ್ಕೆ. ಸೊ ಆ ಹುಡುಗಿನ ಸೆಲೆಕ್ಷನಲ್ಲಿ ನಾನೇ ಇದ್ದೆ ಇದರಲ್ಲಿ. ಆಮೇಲೆ ಸ್ಟೈಲ್ ಕಿಂಗ್ ಅಂತ ಮಾಡಿದ್ವಿ, ಇವ್ರದ್ದು ಗಣೇಶ್ ಅವ್ರದ್ದು. ಇದರಲ್ಲೂ PC ಶೇಖರ್ ಅವರು ಡೈರೆಕ್ಟರು. ಆ ಒಂದು ಇದರಲ್ಲೂ ಇದ್ದೆ ಬ್ಯಾಕ್ಗ್ರೌಂಡ್ ಆಗಿ. ಬಟ್ ನಾನು ಅದೇ ಹೇಳ್ತೀವಲ್ಲ, ಬಿಟ್ಟೋಗಲ್ಲ ಅಂತ ಹೇಳ್ತೀವಲ್ಲ, ಈ ಕಲಾವಿದ್ರಿಗೆ ಒಂದ್ಸಲ ಈ ಇದಕ್ಕೆ ಬಂದು ಸಿಕ್ಕಾಕೊಂಡ್ರೆ ಸುಳಿಗೆ ಅದು ಹೋಗಲ್ಲ ಅಂತ. ಬಟ್ ಆ ಸರೌಂಡಿಂಗಲ್ಲೇ ಸುತ್ತಾ ಇದ್ದೆ ನಾನು.